ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. Everything is easy when you are busy, but nothing is easy when you are busy. ರೈತ ಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೋರಾದ ಚಪ್ಪಾಳೆ ಮಾಡಿ. ಕನ್ನಡದ ರಸಪ್ರಶ್ನೆ ಕಾರ್ಯಕ್ರಮ ತರಗತಿ 10ನೇ ನಿಯಮಗಳನ್ನ ನೋಡೋಣ. ರಸಪ್ರಶ್ನೆಯ ನಿಯಮಗಳು. ಪ್ರತಿ ಪ್ರಶ್ನೆಗೂ 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ. 10 ಪಾಯಿಂಟ್ಸ್ ಇರುತ್ತಮ್ಮ. ಓಕೆ. ಸ್ಪಷ್ಟವಾಗಿ ಹೇಳದ ಉತ್ತರಗಳಿಗೆ ಅಂಕಗಳು ಕೊಡೋದಿಲ್ಲ. ಓಕೆ. ಉತ್ತರ ಹೇಳುವಾಗ ಅನಾವಶ್ಯಕ ಮಾತನಾಡಿದರೆ ಋಣಾತ್ಮಕ 5 ಅಂಕಗಳನ್ನು ಕಳೆಯಲಾಗುತ್ತೆ. ಅಂದರೆ -5 ಪಾಯಿಂಟ್ಸ್ ಇರುತ್ತೆ. -5 ಅಂತಾನೆ ಬರೀಬೇಕು ಯಾರು ಮಾತಾಡಿದ್ರು. ಓಕೆ. ಸೆಕೆಂಡ್ 4 ಪಾಯಿಂಟ್. ತೀರ್ಪುಗಾರ ಅಥವಾ ಶಿಕ್ಷಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಓಕೆನಾ. ಪ್ರತಿ ಸರಿ ಉತ್ತರ ಹೇಳಿದ ಮೇಲೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ಪ್ರತಿ ಪ್ರಶ್ನೆಗೆ ಉತ್ತರ ಹೇಳಲು ಕೇವಲ 10 ಸೆಕೆಂಡ್ಗಳು ಮಾತ್ರ ಸಮಯ ಇರುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ಓನ್ಲಿ 10 ಸೆಕೆಂಡ್ಸ್ ಅಂತ ಪಾಯಿಂಟ್ ಕೌಂಟ್ ಮಾಡ್ತಾ ಹೋಗ್ತೀನಿ. ಪಾಯಿಂಟ್ ನಂಬರ್ 7. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಟ್ಟು 9 ಸುತ್ತುಗಳಿರ್ತವೆ. ಪ್ರತಿ ಸುತ್ತು ಮುಗಿದ ನಂತರ ತಂಡಗಳ ಸ್ಕೋರ್ಗಳನ್ನು ತಿಳಿಸಲಾಗುವುದು. ಯಾರ್ಯಾರು ಡಿಸ್ಟೆನ್ಸ್ ಪಾಯಿಂಟ್ಸ್ ಅಂತ ನೀವು ನೋಡ್ಕೋಬಹುದು. ಓಕೆನಾ. ತಂಡದವರಿಗೆ ಏನಾದರೂ ಸಂದೇಹಗಳಿದ್ರೆ, ನಿಮ್ಮ ಟೀಮ್ ಅವರಿಗೆ ಏನಾದ್ರು ಡೌಟ್ಸ್ ಇದ್ರೆ ಆ ಸುತ್ತು ರೌಂಡ್ ಪ್ರಾರಂಭವಾಗಿನ ಬಿಗಿನಿಂಗಲ್ಲೇ ಕೇಳ್ಬೇಕು. ಅದ್ರ ಬಗ್ಗೆ ಏನೋ ಡೌಟ್ ಮಧ್ಯದಲ್ಲಿ ಕ್ವಶನ್ಸ್ ಕೇಳುವ ಕೇಳಾಗಿಲ್ಲ. ಅರ್ಥ ಆಯ್ತಾ? ಶಿಸ್ತು ಮತ್ತು ಶಾಂತತೆಯನ್ನು ಕಾಪಾಡಲು ತಂಡ ಅಥವಾ ವಿದ್ಯಾರ್ಥಿಗಳಿಗೆ ಆಟದಿಂದ ಹೊರಗೆ ಕಳಿಸಲಾಗುವುದು. ಅರ್ಥ ಆಯ್ತಾ? ಆಯ್ಕೆಗಳು ಬರುವ ಮೊದಲೇ ಯಾರಾದರೂ ಉತ್ತರ ಹೇಳಿದ್ರೆ ನಿಮ್ಗೆ 10+5 ಪಾಯಿಂಟ್ಸ್ ಬೋನಸ್ ಇದೆ. ಅಂದ್ರೆ ಆಪ್ಷನ್ಸ್ ಅಲ್ಲಿ ಮಾತ್ರ ಇದೆ, ಆಬ್ಜೆಕ್ಟಿವ್ ಅಲ್ಲಿ ಮಾತ್ರ. ಆಪ್ಷನ್ಸ್ ಬರೋದಕ್ಕಿಂತ ಮುಂಚೆನೇ ಇದೆ. ಓನ್ಲಿ ಆಬ್ಜೆಕ್ಟಿವ್ ಟೈಪ್ಸ್, ಬೇರೆದಲ್ಲ. ಓಕೆನಾ. ಸೊ ಇದಿಷ್ಟು ರೂಲ್ಸ್ ಗಳು ಇರೋದು. ಹೋಗೋಣ, ಸ್ಟಾರ್ಟ್ ಮಾಡೋದಾದ್ರೆ ಮೊದಲನೆಯ ಸುತ್ತು ಜ್ಞಾನದ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಕನ್ನಡದ ಮೊದಲ ತ್ರಿಪದಿ ಶಾಸನ ಯಾವುದು? ಕುವೆಂಪು ಟೀಮ್ ಅವರಿಗೆ ಆಪ್ಷನ್ಸ್ ಬರುತ್ತೆ. ಮತ್ತೆ ಹೇಳ್ಬೋದು. ಇದಂದ್ರೆ ಆಪ್ಷನ್ ಎ ಅಲ್ಮೇನಿ ಶಾಸನ, ತಾಳಗುಂದ ಶಾಸನ, ಕಪ್ಪೆ ಅರಬಟ್ಟ ಶಾಸನ, ಐಹೊಳೆ ಶಾಸನ. 1 2 3 4 5 6. ನೋಡೋಣ ಇವರ ಉತ್ತರ ಸರಿ ಇದೆಯಾ ತಪ್ಪಿದೆಯಾ. ಕಪ್ಪೆ ಅರಬಟ್ಟ ಶಾಸನ ಸರಿಯಾದ ಉತ್ತರ. ಲಕ್ಷ್ಮೀಶ ತಂಡದವರಿಗೆ ಪ್ರಸ್ತುತ ನಮ್ಮ ದೇಶದ ಉಪರಾಷ್ಟ್ರಪತಿ ಯಾರು? ಆಪ್ಷನ್ಸ್: ದ್ರೌಪದಿ ಮುರ್ಮು, ರಾಮನಾಥ್ ಕೋವಿಂದ್, ಮನೋಹರ್ ಲಾಲ್ ಖಟ್ಟಾರ್, ಜಗದೀಪ್ ಧನ್ಕರ್. ಜಗದೀಪ್ ಧನ್ಕರ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ. ಸರಿಯಾದ ಉತ್ತರ. ತಂಡದ ಪ್ರಸ್ತುತ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯರು. ಆಪ್ಷನ್ಸ್: ಮಿತಾಲಿ ರಾಜ್, ಹರ್ಮನ್ಪ್ರೀತ್ ಕೌರ್, ಸಂಧ್ಯಾ ಅಗರ್ವಾಲ್, ವೇದಾ ಕೃಷ್ಣಮೂರ್ತಿ. 1 2 3 4 5 6 7 8. ಸಂಧ್ಯಾ ಅಗರ್ವಾಲ್. ನೋಡೋಣ ನಿಮ್ಮ ಆನ್ಸರ್ ಸರಿ ಇದೆಯಾ ತಪ್ಪಿದೆಯಾ ಅಂತ. ನಿಮ್ಮ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಹರ್ಮನ್ಪ್ರೀತ್ ಕೌರ್. 0. ವಿಕ್ರಮೋಗನ್ ತಂಡಕ್ಕೆ 0 ಇದೆ. ನೆಕ್ಸ್ಟ್ ಆದಿಕವಿ ಪಂಪ ತಂಡಕ್ಕೆ ಕ್ವಶನ್. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಒದಗಿಸಲು ಕರ್ನಾಟಕ ಸರ್ಕಾರವು ಪ್ರಾರಂಭಿಸಿದ ಯೋಜನೆಯ ಹೆಸರೇನು? ಆಪ್ಷನ್ಸ್: ಶಕ್ತಿ ಯೋಜನೆ, ನಾರಿ ಶಕ್ತಿ ಯೋಜನೆ, ಮಹಿಳಾ ಮೊಬಿಲಿಟಿ ಯೋಜನೆ, ಮಹಿಳಾ ಸಬಲೀಕರಣ ಪ್ರಯಾಣ ಉಪಕ್ರಮ. 7. ಮಹಿಳಾ ಸಬಲೀಕರಣ ಪ್ರಯಾಣ ಉಪಕ್ರಮ ಅಂತ ಹೇಳಿದ್ರೆ ಆಪ್ಷನ್ ಡಿ. ಓಕೆ, ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅಂತ. ನಿಮ್ಮ ಉತ್ತರ ತಪ್ಪಾಗಿದೆ. ಮುಂದಿನ ಪ್ರಶ್ನೆ, ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಹಾಡಲು ನಿಗದಿಪಡಿಸಿದ ಸಮಯ ಎಷ್ಟು? ಆಪ್ಷನ್ಸ್ ಕೊಳ್ಳ 52 ಸೆಕೆಂಡ್ಸ್. ಆಪ್ಷನ್ಸ್ ಬರೋಕ್ಕಿಂತ ಮುಂಚೆನೆ ಹೇಳಿದ್ದಾರೆ. ಆಪ್ಷನ್ಸ್ ಹೇಳಿದ ಸರಿ ಇದೆಯಾ ತಪ್ಪಿದೆಯಾ ನೋಡೋಣ. ಆಪ್ಷನ್ 4 1 ನಿಮಿಷ 52 ಸೆಕೆಂಡ್ಗಳು, 54 ಸೆಕೆಂಡ್ಗಳು, 58 ಸೆಕೆಂಡ್ಗಳು. ಆಪ್ಷನ್ ಬರೋಕ್ಕಿಂತ ಮುಂಚೆನೆ ಉತ್ತರ ಹೇಳಿದ್ರೆ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನ ನೋಡೋಣ. ಸರಿಯಾದ ಉತ್ತರ. ವೆರಿ ಗುಡ್. ನೆಕ್ಸ್ಟ್ ಕುಮಾರವ್ಯಾಸ ತಂಡದವರಿಗೆ ಸಾಮಾನ್ಯ ಜ್ಞಾನದ ಕೊನೆಯ ಪ್ರಶ್ನೆ. ವಚನ ಸಾಹಿತ್ಯದ ಮೊದಲ ವಚನಕಾರ ಯಾರು? ಆಪ್ಷನ್ಸ್ ಕೊಳ್ಳ ಎ ಬಸವಣ್ಣ, ಆಪ್ಷನ್ ಬಿ ಚೆನ್ನಬಸವಣ್ಣ, ಆಪ್ಷನ್ ಸಿ ಅಲ್ಲಮಪ್ರಭು, ಡಿ ಜಗನ್ನಾಥ ಭೀಮಯ್ಯ. ಅಲ್ಲಮಪ್ರಭು ಅಂತ ಹೇಳಿದ್ದಾರೆ ಕುಮಾರವ್ಯಾಸ ತಂಡದವರು. ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅಂತ. ಉತ್ತರ ಜಗನ್ನಾಥ ಭೀಮಯ್ಯ. ತಂಡಕ್ಕೆ 0 ಆಗಿದೆ. ಸೊ ಯಶಸ್ವಿಯಾಗಿ ಮೊದಲನೇ ರೌಂಡ್ ಅನ್ನು ಮುಗಿಸಿದ್ದೇವೆ. ಈಗ ಎರಡನೇ ರೌಂಡ್ ಹೋಗೋಣ. ಎರಡನೇ ಸುತ್ತು
ಒಂದು ವಾಕ್ಯದ ಪ್ರಶ್ನೆಗಳ ಸುತ್ತು. ಮೊದಲನೇ ಪ್ರಶ್ನೆ ಉತ್ತರ ಕುವೆಂಪು ತಂಡದವರಿಗೆ. ಕೈಗಾರೀಕರಣ ಇಲ್ಲವೇ ಅವನತಿ ಎಂದು ಹೇಳಿದವರು ಯಾರು? 4, 5 ವಿಶ್ವೇಶ್ವರಯ್ಯ. ಓಕೆನಾ? ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನ ನೋಡೋಣ. ಸರಿಯಾದ ಉತ್ತರ. ಈಗ ತಂಡಕ್ಕೆ ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು, ಆದರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದ ಕವಿ ಯಾರು? ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು ಎಂದು ಹೇಳಿದವರು ನಯಸೇನ. ನಯಸೇನ. ನಿನ್ನ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನ ಸರಿಯಾದ ಉತ್ತರ. ನಮ್ಮ ವಿಕ್ರಮ ತಂಡದವರಿಗೆ ಹೋಗ್ತಾ ಇದೆ, ಸಂಜನಾ ತಂಡದವರಿಗೆ ಅಷ್ಟೇ. ಹೀಗಿದೆ. ರನ್ನನು ಯಾರನ್ನು ಅಂತಕಾತ್ಮಜ ಎಂದು ಹೇಳಿದ್ದಾನೆ? ರನ್ನನು ಯಾರನ್ನು ಅಂತಕಾತ್ಮಜ ಎಂದು ಹೇಳಿದರೆ ವಾರೆ ಅಂತಕಾತ್ಮಜ. ಡೈರೆಕ್ಟ್ ಪದ ಹೇಳಿ ಪರವಾಗಿಲ್ಲ. ಯಾರನ್ನ? ಕರ್ಣನನ್ನು. ಓಕೆನಾ? ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನ ನೋಡೋಣ ಅಲ್ವಾ? ಸರಿಯಾದ ಉತ್ತರ. ಯುಧಿಷ್ಠಿರನನ್ನು ಅಂತಕಾತ್ಮಜ ಎಂದು ಹೇಳಿದ್ದಾನೆ. ಓಕೆನಾ? 0. ತಂಡದವರು ಎರಡನೇ ಸುತ್ತಲೂ ನೋಡ್ತಾ ಇದ್ದಾರೆ. ಈಗ ಆದಿಕವಿ ಪಂಪಗೆ ಅವರು ವಚನಗಳ ಬಗ್ಗೆ ಬರೆದ ಪುಸ್ತಕ ಯಾವುದು? ಆದಿಕವಿ ಪಂಪ ತಂಡದವರಿಗೆ ಶಿವಾನುಭವ ಶಬ್ದಕೋಶ. ಉತ್ತರ ಸರಿ ಇದೆಯಾ ತಪ್ಪಿದೆಯಾ ನೋಡ. ಸರಿಯಾದ ಉತ್ತರ. ಐದನೇ ಪ್ರಶ್ನೆ ಬೇರೆ ನಿಮಗೆ ಹೋಗ್ತಾ ಇದೆ. ಈಗ ನಿಮಗೆ ಬರುವ ಪ್ರಶ್ನೆ, ಜಲಿಯನ್ ವಾಲಾ ಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು? 1991. ಓಕೆ, 1919. ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ? 1919 ಏಪ್ರಿಲ್ 13 ನಡೆಯಿತು. ಪಾಯಿಂಟ್ ಕೊಡೋಣ. ಆರನೇ ಪ್ರಶ್ನೆ ಕುಮಾರವ್ಯಾಸ ತಂಡದವರಿಗೆ. ಗಾಂಧೀಜಿಯವರ ಮೇಲೆ ಪರಿಣಾಮ ಬೀರಿದ ಪುಸ್ತಕ ಯಾವುದು? ನಿಮ್ಮ ಟೈಮ್ ಇದೆ. ಯಾವುದಂತ ನೋಡೋಣ. ಗಾಂಧೀಜಿಯವರ ಪರಿಣಾಮ ಬೀರಿದ ಪುಸ್ತಕ ರಸ್ಕಿನವರು ಬರೆದಂತಹ ಆನ್ ಟು ದಿಸ್ ಲಾಸ್ಟ್ ಪುಸ್ತಕ. 0 ಮಾರ್ಕ್ಸ್ ಕುಮಾರವ್ಯಾಸ ಅವರಿಗೆ. ಎರಡನೇ ರೌಂಡ್ ಆಯ್ತು. ಈಗ ಮೂರನೇ ರೌಂಡ್ ಹೋಗೋಣ. ಮೂರನೇ ಸುತ್ತು ಬಹು ಆಯ್ಕೆಯ ಪ್ರಶ್ನೆಗಳು. ಇದು ಗ್ರಾಮರ್ಗೆ ಸಂಬಂಧಿಸಿರುವಂತದ್ದು. ಫಸ್ಟ್ ಕ್ವಶನ್ ಹೋಗ್ತಾ ಇದೆ ಕುವೆಂಪು ತಂಡದವರಿಗೆ. ಒಳ್ಳೆ ಕ್ವಶನ್ ಹಿಡಿದಿರಾ? ಗಾರ ಗಾರ ಈಗ ಈಗ ಅಂತ ಇಂತಹ ಪ್ರಶ್ನೆಗಳು ಸೇರಿರುವ ಪದಗಳಿಗೆ ಹೀಗೆ ಕರೆಯುತ್ತಾರೆ ಹೇಳಿ. 1, 2, 3, 4, 5, 6, 7, 8, 9. ತದ್ದಿತಾಂತ ನಾಮ. ನಾಲ್ಕು ಆಪ್ಷನ್. ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ತದ್ದಿತಾಂತ ಅವ್ಯಯ. ಆಪ್ಷನ್ಸ್ ಬರೋದಕ್ಕಿಂತ ಮುಂಚೆ ಉತ್ತರ ಕೊಟ್ಟಿದ್ದಾರೆ. ರೈಟ್ ಇದೆಯಾ ರಾಂಗ್ ಇದೆಯಾ ನೋಡ. ತದ್ದಿತಾಂತ ನಾಮ ಸರಿಯಾದ. ನೆಕ್ಸ್ಟ್ ಲಕ್ಷ್ಮೀಶ ತಂಡದವರಿಗೆ. ಅಪದಾನ ಕಾಲಕಾರ್ಥ ಹೊಂದಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ಸ್ ಬೇಕಾ? ಆಪ್ಷನ್ಸ್ ಕೊಟ್ಟಿದ್ದೀನಿ. ಓಕೆನಾ? ಎ ಕೆ ಹೀಗೆ ಕೆ, ಇಂ ಇಂದ ಎಂದೆ, ಹೋಲ್ಡ್ ಅತ್ತನಿಂ ಅತ್ತನಿಂದ. ಓಕೆ, ಡಿ ಅತ್ತನಿಂ ಅತ್ತನಿಂದ. ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ? ಸರಿಯಾದ ಉತ್ತರ. ವಿಕ್ರಮ ತಂಡದವರಿಗೆ ಮೂರನೇ ಪ್ರಶ್ನೆ. ಸೊಗಸಾಗಿ ತರುವಾಯ ಇವು ಈ ಅವ್ಯಯಕ್ಕೆ ಸೇರಿವೆ. ಸೊಗಸಾಗಿ ತರುವಾಯ ಇವು ಈ ಅವ್ಯಯಕ್ಕೆ ಸೇರಿವೆ. ಆಪ್ಷನ್ಸ್ ಬೇಕಾ? ಆಪ್ಷನ್ ಎ ಅವಧಾರಣಾರ್ಥಕ ಅವ್ಯಯ, ಆಪ್ಷನ್ ಬಿ ಸಾಮಾನ್ಯಾರ್ಥಕ ಅವ್ಯಯ, ಸಿ ಕ್ರಿಯಾರ್ಥಕ ಅವ್ಯಯ, ಡಿ ಅನುಕರಣ ಅವ್ಯಯ. ಎಸ್, 1, 2, ಡಿ ಸಾಮಾನ್ಯಾರ್ಥಕ ಅವ್ಯಯ. ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ? ಸರಿಯಾದ ಉತ್ತರ. ಮೇದಿನಿ ಪತಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬಹುವ್ರೀಹಿ ಸಮಾಸ. ಸರಿಯಾದ ಉತ್ತರ ತತ್ಪುರುಷ ಸಮಾಸ. 0. ಅಧಿಕವಿ ಪಂಪಟಿಗೆ 0. ನೆಕ್ಸ್ಟ್ ಧನಬೀಜ ತಂಡದವರಿಗೆ. ಬೃಹಚ್ಚಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಬೇಕಾ ಬೇಡವಾ? ಆಪ್ಷನ್ ಎ ತ್ರಿತ್ವ ಸಂಧಿ, ಆಪ್ಷನ್ ಬಿ ಅನುನಾಸಿಕ ಸಂಧಿ, ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಡಿ ತ್ರಿತ್ವ ಸಂಧಿ. ತ್ರಿತ್ವ ಸಂಧಿ ಹೇಳ್ತಾ ಇದ್ದಾರೆ. ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ? ಸರಿಯಾದ ಉತ್ತರ.
ಕುಮಾರವ್ಯಾಸ ತಂಡದವರಿಗೆ ಈ ಪ್ರಶ್ನೆ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಚಿಹ್ನೆ ಯಾವುದು? ಆಪ್ಷನ್ಸ್ ಬೇಕಾ? 1, 2 ಅರ್ಧ ವಿರಾಮ ಚಿಹ್ನೆ. ಆಪ್ಷನ್ಸ್ ಬರೋಕ್ಕಿಂತ ಮುಂಚೆ ಉತ್ತರ ಹೇಳಿದರೆ ನೋಡೋಣ ಸರಿ ಇದೆಯಾ ತಪ್ಪಿದೆಯಾ. ಅರ್ಧ ವಿರಾಮ ಚಿಹ್ನೆ, ಉತ್ತರ ಚಿಹ್ನೆ, ವಾಕ್ಯ ವಿಶ್ಲೇಷಣೆ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ. ಉತ್ತರ ಯಾವ್ದಂತ ನೋಡೋಣ. ಅರ್ಧ ವಿರಾಮ ಚಿಹ್ನೆ ಸರಿಯಾದ ಸರಿ. ನಾಲ್ಕನೆಯ ಸುತ್ತು ಒಗಟುಗಳ ಸುತ್ತು. ಸೊ ಇಲ್ಲಿ ಒಗಟು ಬರುತ್ತೆ, ಆಪ್ಷನ್ಸ್ ಇರೋದಿಲ್ಲ. ಇದಕ್ಕೆ ಪಾಯಿಂಟ್ಸ್ ಬಂದ ತಕ್ಷಣ ಆನ್ಸರ್ ಹೇಳ್ಬಿಟ್ಟು 10 ಕೌಂಟ್ಸ್ ಇರುತ್ತೆ. ಪಾಸ್ ಯಾವುದಕ್ಕೂ ಪಾಸ್ ಬರೋದಿಲ್ಲ. 10 ಸೆಕೆಂಡ್, ಓನ್ಲಿ 10 ಸೆಕೆಂಡ್. ಓಕೆ ರೆಡಿ? ಹೋಗ್ಲಾ? ಕುವೆಂಪು ತಂಡದವರಿಗೆ ಮೊದಲನೇ ಪ್ರಶ್ನೆ. ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು. ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು. 1, 2, 3, 4, 5, 6, 7. ಕಣ್ಣು ಅಂತ ಉತ್ತರ ಹೇಳಿದರೆ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನ ನೋಡೋಣ. ಸೀತಾಫಲ ಹಣ್ಣು ಸರಿಯಾದ ಉತ್ತರ ಹೇಳಿ. ಸೀತಾಫಲ ಹಣ್ಣು. ಓಕೆನಾ? ತಪ್ಪು ಉತ್ತರ 0 ಅಂಕ. ಲಕ್ಷ್ಮೀಶ ತಂಡದವರಿಗೆ ಎರಡನೇ ಪ್ರಶ್ನೆ. ಅಂಕುಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಸ್ವಲ್ಪವೂ ನೀರಿಲ್ಲ. ಅಂಕುಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಸ್ವಲ್ಪವೂ ನೀರಿಲ್ಲ. ಕಿವಿ ಅಂತ ಹೇಳಿದರೆ ನೋಡೋಣ ಸರಿ ಇದೆಯಾ ತಪ್ಪಿದೆಯಾ ಅಂತ. ಯಾಕಂದ್ರೆ ಆನ್ಸರ್ ಪ್ಲೀಸ್. ನೀವೇ ಸರಿಯಾದ ಉತ್ತರ. ಈಗ ವೀಕ್ಲು ಗೋಕಾಕ್ ತಂಡದವರಿಗೆ ಪ್ರಶ್ನೆ. ಯಾವ ಬರ್ತಾ ನಿಮಗೆ ನೋಡೋಣ. ಒಂದು ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ. ಹೊಟ್ಟೆ. ಓಕೆ ಹೊಟ್ಟೆ ಅಂತ ಉತ್ತರ ಹೇಳಿದರೆ ನೋಡೋಣ. ಕನಕಾಂಬರಿ ಆನ್ಸರ್ ಪ್ಲೀಸ್. ತೆಂಗಿನಕಾಯಿ ಎಳನೀರು. ನೆಕ್ಸ್ಟ್ ಕ್ವಶನ್ ಅಧಿಕಾರಿ ಪಂಪವರಿಗೆ. ಕಾಡಿನಲ್ಲಿ ಹುಟ್ಟುವುದು ಕಾಡಿನಲ್ಲೇ ಬೆಳೆಯುವುದು, ಕಡಿದಾಗ ಕಂಪು ಸೂಸುವುದು. ಕಾಡಿನಲ್ಲೇ ಹುಟ್ಟುವುದು ಕಾಡಿನಲ್ಲೇ ಬೆಳೆಯುವುದು, ಕಡಿದಾಗ ಕಂಪು ಸೂಸುವುದು. ಮಶ್ರೂಮ್. ಅನಬೆ ಯಾವ ನೋಡೋಣ ಉತ್ತರ ನೋಡೋಣ. ಸರಿಯಾದ ಉತ್ತರ ಶ್ರೀಗಂಧ. ಶ್ರೀಗಂಧ ಉತ್ತರ ಇಲ್ಲ. ಕಾಂತಾಮಣಿ ಎಂಬ ಪಕ್ಷಿ ಚಿಂತಾಮಣಿ ಎಂಬ ಕೆರೆಯಲ್ಲಿ ನೀರಿದೆ ಹೋದ್ರೆ ಪಕ್ಷಿಗೆ ಮರಣ. ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡಿ. ಕಾಂತಾಮಣಿ ಎಂಬ ಪಕ್ಷಿ ಚಿಂತಾಮಣಿ ಎಂಬ ಕೆರೆಯಲ್ಲಿ ನೀರಿದೆ ಹೋದ್ರೆ ಪಕ್ಷಿಗೆ ಮರಣ. ಮೀನು. ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅಂತ. ದೀಪ. ಸರಿಯಾದ ಉತ್ತರ ಇದೆ ದೀಪ. ನೆಕ್ಸ್ಟ್ ಕುಮಾರವ್ಯಾಸ ತಂಡದವರಿಗೆ. ನೀರಿಲ್ಲದ ಸಮುದ್ರ, ಜನವಿಲ್ಲದ ಪಟ್ಟಣ, ಸಂಚಾರವಿಲ್ಲದ ಮಾರ್ಗಗಳು. ಹೇಳು ನಾನು ಯಾರು? ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ. ನೀರಿಲ್ಲದ ಸಮುದ್ರ, ಜನರಿಲ್ಲದ ಪಟ್ಟಣ, ಸಂಚಾರವಿಲ್ಲದ ಮಾರ್ಗಗಳು. ಹೇಳು ನಾನು ಯಾರು? ಟೈಮ್ ಸ್ಟಾರ್ಟ್. 10. ಕಣ್ಣು. ನೋಡೋಣ ಕಣ್ಣಿದೆಯಾ, ಸಮಾಜ ವಿಜ್ಞಾನ ಇದೆಯಾ, ನಕ್ಷೆ ಅಥವಾ ಭೂಪಟ. 0. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ರೌಂಡ್ 5ನೇ ಸುತ್ತು. ಇನ್ನು 4 ಸುತ್ತುಗಳು ಮಾತ್ರ ಇದೆ. ಓಕೆನಾ? ಇದು ಯಾವ ಸುತ್ತು ಅಂದ್ರೆ ಬಿಟ್ಟ ಅಕ್ಷರಗಳೆಲ್ಲ ತುಂಬಿ ಪದವನ್ನ ಪೂರ್ಣಗೊಳಿಸೋದು. ಅಂದ್ರೆ ಅಲ್ಲಲ್ಲಿ ಮಧ್ಯ ಬಿಟ್ಟ ಅಕ್ಷರಗಳಿರುತ್ತೆ, ಆ ಅಕ್ಷರಗಳನ್ನ ಅದಕ್ಕೆ ಸೇರಿಸಿ ಪದನ ಹೇಳ್ಬೇಕು. ಅರ್ಥ ಆಗ್ತಿದೆಯಾ? ಸರಿ. ಮೊದಲನೆಯ ಪದ ಕುವೆಂಪು ತಂಡದವರಿಗೆ. ಕನಕಾಂಬರಿ ಪ್ರಶ್ನೆ ಪ್ಲೀಸ್. ಎಸ್. ಈ ಪದದಲ್ಲಿ ಬಿಟ್ಟ ಅಕ್ಷರಗಳನ್ನ ತುಂಬಿ ನೀವು ಪದವನ್ನ ಹೇಳ್ಬೇಕು. ಆಪ್ಷನ್ಸ್ ಕೊಡೋದಿಲ್ಲ. ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅಂತ. ಚಲನಶೀಲತೆ ಜೀವಂತಿಕೆ ಲಕ್ಷಣ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಲಕ್ಷ್ಮೀಶ ತಂಡದವರಿಗೆ. ಈ ಪ್ರಶ್ನೆ ಲಕ್ಷ್ಮೀಶ ತಂಡದವರಿಗೆ. ನಿಮ್ಮ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ. 1, 2. ಗ್ರಂಥಾಲಯಗಳ ಮಹತ್ವ ನೋಡೋಣ. ಆನ್ಸರ್ ಏನಿದೆ ನೋಡೋಣ. ಗ್ರಂಥಾಲಯಗಳ ಮಹತ್ವ ಸರಿಯಾದ ಉತ್ತರ. ನೆಕ್ಸ್ಟ್ ವೀಕ್ಲು ಗೋಕಾಕ್ ತಂಡದವರಿಗೆ ಈ ಪ್ರಶ್ನೆ. ಓಕೆ ವೀಕ್ಲು ಗೋಕಾಕ್ ತಂಡದವರಿಗೆ ನಿಮ್ಮ ಟೈಮ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. 1. ಸರಿಯಾದ ಉತ್ತರ ಯಾವುದಂತ. ರೂಪಕೋ ನಾಮ ಮಿಗಿಲಾತ್ಮ ಸುರಭಿಯದು. ಶಬರಿ ಪಾಠ. ನೆಕ್ಸ್ಟ್ ಆದಿಕವಿ ಪಂಪಗೆ. ವಿಧ ಮೆದ ಮದ ಮಧ್ಯದಲ್ಲಿರುವ ಅಕ್ಷರಗಳ ಸೇರಿಸಿ ಹೇಳಿ ಪದನ. ಟೈಮ್ ಸ್ಟಾರ್ಟ್. ವಿದ್ಯಾಧನವೇ ಧನಮಕ್ಕುದು. ಅಂದರೆ ವಿದ್ಯಾಧನವೇ ಧನಮಕ್ಕುದು. ನೆಕ್ಸ್ಟ್ ರೌಂಡ್ ಹೇಗೆ ನಿಮಗೆ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ. 3. ಸಾಮಾಜಿಕ ಕಾನೂನುಗಳ ಹೇಳಿ ಟೈಮ್ ಇದೆ. ಸಾಮಾಜಿಕ ಕಾನೂನುಗಳ. ಓಕೆ ನೋಡೋಣ. ಸಾಮಾಜಿಕ ಕಾನೂನುಗಳ ಅಧಿಕಾರ ಸರಿಯಾದ ಉತ್ತರ. ಕುಮಾರವ್ಯಾಸ ತಂಡದವರಿಗೆ
ಟೈಮ್ ಸ್ಟಾರ್ಟ್ ನೌ 1 2 3 4 ಅಲಗಲಿ ಬಂಟರ ಅತಾರ ಕದನ ಸರಿ ಇದೆಯಾ ತಪ್ಪಿದೆ ಮೇ ಬಿ ರಾಂಗ್ ಅನ್ಸುತ್ತೆ ಏನಾ ಸರಿಯಾದ ಉತ್ತರ ಅಲಗಲಿ ಬಂಟರ ಅತಾರ ಕದನ 10 ಪಾಯಿಂಟ್ ಓಕೆ ಎಷ್ಟೇ ಸುದ್ದಿ ನೆಕ್ಸ್ಟ್ ಆರನೆಯ ಸುದ್ದಿ ಅದು ಅಕ್ಷರಗಳನ್ನು ಜೋಡಿಸಿ ಪದ ರಚನೆ ಮಾಡಿ. ಅಕ್ಷರಗಳು ಜಂಬಲ್ಡ್ ಆಗಿರ್ತವೆ. ಜಂಬಲ್ಡ್ ಆಗಿರುವಂತಹ ಅಕ್ಷರಗಳನ್ನ ಕರೆಕ್ಟ್ ಆಗಿ ಸೇರಿಸಿ ಪದ ಹೇಳ್ಬೇಕು. ಇಲ್ಲಿ ಮಾತ್ರ ನಾನು ಈ ಮೇನಿಗೆ ಮಾತ್ರ ಪಾಸ್ಗೆ ಕೊಡ್ತೀನಿ. ಯಾರು ಬೇಕಾದ್ರೆ ಹೇಳ್ಬೋದು, ಬಟ್ ಪಾಸ್ಗೆ 5 ಪಾಯಿಂಟ್ಸ್ ಇರುತ್ತೆ. ಅರ್ಥ ಆಯ್ತಾ? ಓಕೆ ರೆಡಿನಾ? ಕುವೆಂಪು ತಂಡದವರಿಗೆ ಎಸ್ ನಿಮ್ಮ ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. 1 2 3 4 ಕೌಂಟ್ಸ್ ಇಲ್ಲ ಟಕ್ ಅಂತ ಹೇಳ್ಬೇಕು. ಹೇಳ್ತೀಯಾ ಸಚಿನ್? ಪ್ರವಾಸವು ಶಿಕ್ಷಣದ ಒಂದು ಭಾಗ. ಪ್ರವಾಸವು ಶಿಕ್ಷಣದ ಒಂದು ಭಾಗ. ಸರಿಯಾದ ಉತ್ತರ ಕುವೆಂಪು ತಂಡದವರಿಗೆ 0. ಕನಕಾಂಬರಿ ಪ್ರಶ್ನೆ ಟೈಮ್ ಸ್ಟಾರ್ಟ್ ನೌ 2 3 4 5 6 ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ. ಉತ್ತರ ಸರಿ ಇದೆಯಾ? ತಪ್ಪಿದೆಯಾ? ಮನ ತಪ್ಪುತ್ತರ. ಸರಿಯಾದ ಉತ್ತರ. ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ 9 ಕ್ಕೆ ರೆಡಿ ಟೈಮ್ ಸ್ಟಾರ್ಟ್ ನೌ 1 2 ಹಿಂಗ ಓಕೆ ಬಿಕ್ರು ಹೋಗೋದು ಅಂತವ. ಉತ್ತರ ಸರಿ ಇದೆಯಾ ತಪ್ಪಿದೆಯಾ ನೋಡೋಣ. ಸರಿಯಾದ ಉತ್ತರ. ಆದಿಕವಿ ಪಂಪರಿಗೆ ಈ ಪ್ರಶ್ನೆ 1 2 ಅಗ್ನಿಪತಿ ವಾಯುಪತಿಯ ಕಥೆ. ಕನಕಾಂಬರಿ ಆನ್ಸರ್ ಪ್ಲೀಸ್. ಉತ್ತರ ಸರಿ ಇದೆ. ಬೇಂದ್ರೆ ತಂಡಕ್ಕೆ ಈ ಪ್ರಶ್ನೆ 1 2 3 4 5 6 7 8 9 10 ಪಾಸ್ ಮಾಡ್ಬೋದಾ? ಎಸ್. ಬೆಂಕಿಯ ಜೋರಾದ ಕಾಲ ಸಾಹೇಬ. ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನ ನೋಡೋಣ. ಬಟ್ ಉಲ್ಟಾ ಇದ್ರೆ ನಾನು ಕೊಡೋದಿಲ್ಲ ಪ್ರಶ್ನೆ ಉತ್ತರ ಪಾಯಿಂಟ್ಸ್ ನ. ಕಾಲ ಸಾಹೇಬ ಬೆಂಕಿ ಜೋರಾದ ಸರಿಯಾದ ಉತ್ತರ. ಬಟ್ ಹತ್ರ ಪ್ರಶ್ನೆ ಆಗ ಉತ್ತರ ಹೇಳಿದ್ರು, ಬಟ್ ಸರಿಯಾದ ಉತ್ತರ ನಮಗೆ ಬೇಕಾಗಿರೋದು. ಹಾಗಾಗಿ ಬೇಂದ್ರೆ ತಂಡಕ್ಕೆ 0 ಅಂಕ ಹಾಕಿ ಬೇಂದ್ರೆ. ಈಗ ಕುಮಾರವ್ಯಾಸ ತಂಡಕ್ಕೆ ರೆಡಿ. ಕುಮಾರವ್ಯಾಸ ತಂಡದವರಿಗೆ ಟೈಮ್ ಸ್ಟಾರ್ಟ್ 1 2 ಪ್ರೀತಿಯ ಅನತೆಯ ಹಚ್ಚನ. ಸರಿಯಾಗಿ ಹೇಳಿ ವಿಡಿಯೋ ಪ್ರೀತಿಯ ಅನತೆಯ ಹಚ್ಚನ. ಉತ್ತರ ನೋಡೋಣ. ಸರಿಯಾದ ಉತ್ತರ ಸೆವೆಂತ್ ರೌಂಡ್. ಕುವೆಂಪು ತಂಡ ರೆಡಿ ಇದೆಯಾ? ಸೆವೆಂತ್ ರೌಂಡ್ ಅಲ್ಲಿ ಏನಿದೆ ನೋಡೋಣ. 3ನೇ ಪದಕ್ಕೆ ಸಂಬಂಧಿಸಿದ 4ನೇ ಪದವನ್ನ ಹೇಳಿರಿ. ಓಕೆನಾ? ಮೊದಲನೇ ಪ್ರಶ್ನೆ ಕುವೆಂಪು ತಂಡದವರಿಗೆ. ಇಲ್ಲಿ ಪಾಸ್ ಇಲ್ಲ. ಓಕೆನಾ? ಫಸ್ಟ್ ಕ್ವೆಶ್ಚನ್ 12 ಸಂಖ್ಯಾವಾಚಕ ಹಲವು ಡ್ಯಾಶ್. ಪರಿಮಾಣವಾಚಕ ಉತ್ತರ ಪಂಚೆ ವಂದ್ಯ ವಿದ್ಯಾಧರ. ನೋಡೋಣ ಉತ್ತರ ಸರಿ ಇದೆಯಾ ತಪ್ಪಿದೆಯಾ? ಸರಿಯಾದ ಉತ್ತರ. ತಂಡದವರಿಗೆ ಕನ್ನಡಿಗ ತದ್ದಿತಾಂತ ನಾಮ ಅಂಜಿಕೆ ಡ್ಯಾಶ್. ತದ್ದಿತಾಂತ ಭಾವನಾಮ ಬಟ್ ಸುದಂತ ಭಾವನಾಮ. ಸರಿಯಾದ ಉತ್ತರ ಹೇಳಿರಿ. ಸುದಂತ ಭಾವನಾಮ 0 ಮಾರ್ಕ್ಸ್. ಓಕೆ ನೆಕ್ಸ್ಟ್ ಆದಿಕವಿ ಪಂಪ ಆದೇಶ ಕುಮಕಿ. 1 2 3 4 5 6 7 8 10 ಪದಗಳ ಅರ್ಥ ಆನ್ಸರ್ ಸಹಾಯ ಒತ್ತಾಸೆ. ಬೇಂದ್ರೆ ತಂಡದವರಿಗೆ 5ನೇ ಪ್ರಶ್ನೆ ಅವನು ಪುರುಷಾರ್ಥಕ ಸರ್ವನಾಮಗಳು ತಾನು ತಾವು ಡ್ಯಾಶ್. ವೆರಿ ಗುಡ್. ಕನಕಾಂಬರಿ ಉತ್ತರ ಸರಿ ಇದೆಯಾ ತಪ್ಪಿದೆಯಾ? ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ ಕುಮಾರವ್ಯಾಸ ತಂಡದವರಿಗೆ ಸಾವಿತ್ರಿ ಅವರ ಸಪ್ತಮಿ ವಿಭಕ್ತಿ ಆದ್ರೆ 1 2 3 4 ದ್ವಿತೀಯ ವಿಭಕ್ತಿ. ಸರಿ ಇದೆಯಾ ತಪ್ಪಿದೆ ನೋಡೋಣ. ದ್ವಿತೀಯ ವಿಭಕ್ತಿ ಸರಿಯಾದ ಉತ್ತರ. ಓಕೆ ಈಗ ಸ್ಕೋರ್ ಹೇಳುವಂತ ಇಲ್ಲ. ಇನ್ನ 2 ರೌಂಡ್ ಇದೆ. 7 ಸುತ್ತುಗಳಲ್ಲಿ ತಂಡಗಳು ಪಡೆದಿರುವಂತಹ ಅಂಕಗಳು: ಕುವೆಂಪು ತಂಡ 55 ಅಂಕಗಳು, ಲಕ್ಷ್ಮೀಶ ತಂಡ 70 ಅಂಕಗಳು,
ಪಂಪ ತಂಡ 20 ಅಂಕಗಳು, ಬೇಂದ್ರೆ ತಂಡ 53 ಅಂಕಗಳು ಮತ್ತು ಕುಮಾರ ವ್ಯಾಸ ತಂಡ 45 ಅಂಕಗಳು. ಇದರಲ್ಲಿ ತುಂಬಾ ಲೀಡಿಂಗ್ ಅಲ್ಲಿ ಇರುವಂತವ್ರು ಏನಂತಂದ್ರೆ ಲಕ್ಷ್ಮೀ ತಂಡದವರು. ಈಗ ಉಳಿದಂತಹ ಇನ್ನ 2 ರೌಂಡ್ಸ್ ಮಾತ್ರ ಇದೆ. ಈ ರೌಂಡ್ಸ್ ಅಲ್ಲಿ ಹೇಗೆ ಆನ್ಸರ್ ಮಾಡ್ತೀರಾ ನೋಡೋಣ. 8ನೇ ಸುತ್ತು ಈಸ್ಟ್ ರೌಂಡ್. ಚಿತ್ರಗಳನ್ನ ವೀಕ್ಷಿಸಿ ಗಾದೆಗಳನ್ನ ಹೆಸರಿಸಿ. ನೋ ಪಾಸಿಂಗ್ ಇರೋದಿಲ್ಲ. ಚಿತ್ರಗಳನ್ನ ನೋಡಿ ಆ ಚಿತ್ರಗಳ ಮೇಲೆ ಯಾವ ಗಾದೆ ಮಾತಿಗೆ ಸರಿ ಹೊಂದುತ್ತೆ ಅನ್ನೋದನ್ನ ಹೇಳಬೇಕು. ರೆಡಿ? ಕುವೆಂಪು ತಂಡಕ್ಕೆ ಮೊದಲನೇ ಪ್ರಶ್ನೆ. ಎಸ್, ಪಾಯಿಂಟ್ಸ್ ತೆಗೆದಿರುತ್ತೆ. 1, ಕೂಡಿ ಬಾಳಿದರೆ ಸ್ವರ್ಗ ಸುಖ. 6, ಸರಿ ಇದೆಯಾ ತಪ್ಪಿದೆಯಾ? ಕೂಡಿ ಬಾಳಿದರೆ ಸ್ವರ್ಗ ಸುಖ ಸರಿಯಾದ ಉತ್ತರ. ನೆಕ್ಸ್ಟ್ ಲಕ್ಷ್ಮೀಶ ತಂಡದವರಿಗೆ. ಲಕ್ಷ್ಮೀಶ ತಂಡದವರಿಗೆ ಈ ಪ್ರಶ್ನೆ. 1, 2, 3. ಮಾತೆ ಮುತ್ತು, ಮಾತೆ ಮೃತ್ಯು. ನೋಡೋಣ. ಸರಿಯಾದ ಉತ್ತರ. ವಿಕ್ರು ಗೋಕಾಕ್ ತಂಡಕ್ಕೆ ಮುಂದಿನ ಪ್ರಶ್ನೆ. ವಿಕ್ರು ಗೋಕಾಕ್ ತಂಡಕ್ಕೆ ಈ ಪ್ರಶ್ನೆ. ಉತ್ತರ ಸರಿ ಇದೆಯಾ ತಪ್ಪಿದೆಯಾ ನೋಡೋಣ. ಸರಿಯಾದ ಉತ್ತರ. ಪಂಪ ಟೀಮ್ಗೆ ನೋಡ್ತೀನಿ ನಾನು. ಆದಿಕವಿ ಪಂಪ ತಂಡದವರಿಗೆ ಈ ಪ್ರಶ್ನೆ. 1, ಕಠಿಣ, ಬಿಡುವುದು ಸುಲಭ. ನೋಡಿ, ಮನೆ ಕಟ್ಟಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೇ ಬೆಳೆಸಬೇಕಾದ್ರೆ ಡೆಮಾಲಿಷ್ ಮಾಡ್ಬೇಕಾದ್ರೆ ತುಂಬಾ ಈಸಿ. ಓಕೆನಾ? ಈಗ ಬೇಂದ್ರೆ ತಂಡದವರಿಗೆ ಮುಂದಿನ ಪ್ರಶ್ನೆ. ಕೈ ಕೆಸರಾದರೆ ಬಾಯಿ ಮೊಸರು. ನೋಡೋಣ ಸರಿಯಾದ ಉತ್ತರ ತಪ್ಪು ಉತ್ತರ. ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ ಕುಮಾರವ್ಯಾಸ ತಂಡದವರಿಗೆ. ಪ್ರಶ್ನೆ ಕುಮಾರವ್ಯಾಸ ತಂಡ. ಟೈಮ್ ಸ್ಟಾರ್ಟ್. 1, 2, 3, 4, 5, 6, 7, 8, 10. ಮನಸ್ಸಿದ್ದರೆ ಮಾರ್ಗ. ಉತ್ತರ ಸರಿ ಇದೆಯಾ ತಪ್ಪಿದೆಯಾ ನೋಡೋಣ. ಸರಿಯಾದ ಉತ್ತರ ಮನಸ್ಸಿದ್ದರೆ ಮಾರ್ಗ. ಸುತ್ತು, ಕೊನೆಯ ಸುತ್ತು. ಚಿತ್ರದಲ್ಲಿರುವವರೆಲ್ಲ ಗುರುತಿಸಿ. ಯಾವ ಚಿತ್ರ ಅಲ್ಲಿ ಬರುತ್ತೆ? ನಾನು ಪಾಸ್ ಕೊಡೋದಿಲ್ಲ, ಟೈಮ್ ಕೌಂಟ್ ಮಾಡ್ತೀನಿ. ಟೈಮ್ ಕೌಂಟ್ 10 ಅಂತ ಹೇಳಿದ ಮೇಲೆ ಉತ್ತರ ಹೇಳಿದ್ರೆ ನಾನು, ನೀವು ಸರಿ ಉತ್ತರ ಹೇಳಿದ್ರೆ 0 ಕೊಡ್ತೀನಿ. ಅರ್ಥ ಆಯ್ತಾ? ಲಾಸ್ಟ್ ರೌಂಡ್ ರೆಡಿಯಾ? ಕುವೆಂಪು ತಂಡದವರಿಗೆ ಮೊದಲನೆಯ ಪ್ರಶ್ನೆ. ಅವರನ್ನ ಗುರುತಿಸಿ. 1, 2. ಸರ್ ಎಂ ವಿಶ್ವೇಶ್ವರಯ್ಯ. ಸರಿ ಇದೆಯಾ ತಪ್ಪಿದೆಯಾ ನೋಡೋಣ. ವಿಶ್ವೇಶ್ವರಯ್ಯನ ಮಹಾತ್ಮ ಗಾಂಧೀಜಿನ ನೋಡೋಣ. ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಲಕ್ಷ್ಮೀಶ ತಂಡದವರಿಗೆ ಈ ಚಿತ್ರದಲ್ಲಿ 2, 3 ನೋಡೋಣ. ಉತ್ತರ ಸರಿ ಇದೆಯಾ? ಸರಿಯಾದ ಉತ್ತರ. ವಿಕ್ರು ಗೋಕಾಕ್ ತಂಡದವರಿಗೆ 1, 2, 3. ಈ ಚಿತ್ರದಲ್ಲಿ ಸಾರಾ ಅಬೂಬಕರ್. ಸಾರಾ ಅಬೂಬಕರ್. ಸಾರಾ ಅಬೂಬಕರ್. ಚಿತ್ರ ಸರಿ ಇದೆಯಾ ತಪ್ಪಿದೆಯಾ ನೋಡೋಣ. ಸಾರಾ ಅಬೂಬಕರ್ ಸರಿಯಾದ ಉತ್ತರ. 10 ಪಾಯಿಂಟ್. ಈ ಚಿತ್ರದಲ್ಲಿರುವವರನ್ನು ಗುರುತಿಸಿ. 1, 2, 3, 4, 5, 6, 7. ಉತ್ತರ ಸರಿ ಇದೆಯಾ ತಪ್ಪಿದೆಯಾ ನೋಡೋಣ. ಸರಿಯಾದ ಉತ್ತರ GS 0 ಪಾಯಿಂಟ್. ಲಾಸ್ಟ್ ಕುಮಾರವ್ಯಾಸ ಕ್ವಿಜ್ನ ಕೊನೆಯ ಪ್ರಶ್ನೆ ಆಗುತ್ತೆ. ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ. 1, 2, 3, 4, 5. ವಿಕ್ರು ಗೋಕಾಕ್ ಅಂತ ಹೇಳಿದರೆ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ನೋಡೋಣ. ವಿಕ್ರು ಗೋಕಾಕ್ ಸರಿಯಾದ ಉತ್ತರ. ಇಲ್ಲಿಗೆ ನಿಮ್ಮ ಪ್ರಥಮ ಭಾಷೆ ಕನ್ನಡದ ರಸಪ್ರಶ್ನೆ ಕಾರ್ಯಕ್ರಮ. ಎಲ್ಲರಿಗೂ ಧನ್ಯವಾದಗಳು.